ಸೊ ಗೆಳೆಯರೇ, ಡಿಆರ್ಡಿಒವು ಇತ್ತೀಚೆಗೆ ಭಾರತೀಯ ಸೇನಾ ಶಕ್ತಿಯ ಬಲವನ್ನು ಹೆಚ್ಚಿಸುವಂತ ಒಂದು ದೊಡ್ಡ ಘೋಷಣೆಯನ್ನ ಮಾಡಿದೆ. ಹೌದು ಗೆಳೆಯರೇ, ನಾವು ಭಾರತದ ಮಾರಣಾಂತಿಕ ರುದ್ರಂ 2 ಆಂಟಿ ರೇಡಿಯೇಷನ್ ಕ್ಷಿಪಣಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ಕ್ಷಿಪಣಿಯು ವಿಶ್ವದ ಅತ್ಯಾಧುನಿಕ ಕ್ಷಿಪಣಿಗಳ ಸಮನಾಗಿದ್ದಲ್ಲದೆ ಈಗ ಅದು ಚೀನಾಗೆ ಸವಾಲು ಒಡ್ಡುವುದಕ್ಕಾಗಿ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಸೊ ಗೆಳೆಯರೇ, ಈ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಡಿಆರ್ಡಿಒನ ಈ ಯಶಸ್ಸಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಹಾಗೂ ಇದನ್ನ ನೆನಪಿನಲ್ಲಿಡಿ ಗೆಳೆಯರೇ, ಜೈ ಹಿಂದ್ ಅಂತ ಹೇಳುವುದು ನಮ್ಗೆಲ್ರಿಗೂ ಹೆಮ್ಮೆಯ ವಿಷಯ. ಸೊ ಗೆಳೆಯರೇ, ಆಕ್ಚುಲಿ ಭಾರತದ ರುದ್ರಂ 2 ಆಂಟಿ ರೇಡಿಯೇಷನ್ ಮಿಸೈಲ್ ಅನ್ನ ಮೊದಲಿನಿಂದಲೇ ಒಂದು ಪರಿಣಾಮಕಾರಿ ಆಯುಧದ ರೂಪದಲ್ಲಿ ನೋಡಲಾಗುತ್ತಿದೆ. ಹಾಗೂ ಇದನ್ನ ವಿಶೇಷವಾಗಿ ಭಾರತೀಯ ವಾಯುಪಡೆಗೆ ವಿನ್ಯಾಸಗೊಳಿಸಲಾಗಿದೆ. ಯಾಕಂದ್ರೆ ಇದರಿಂದ ಅದು ಶತ್ರುಗಳ ರೆಡಾರ್ ಸಿಸ್ಟಮ್, ಕಮ್ಯುನಿಕೇಶನ್ ಇಕ್ವಿಪ್ಮೆಂಟ್ ಮತ್ತು ಇತರೆ ಹೈಟೆಕ್ ಉಪಕರಣಗಳನ್ನು ನಿಷ್ಕ್ರಿಯಗೊಳಿಸಲಾಗ್ತದೆ. ಇದಕ್ಕಿಂತ ಮೊದಲು ಈ ಕ್ಷಿಪಣಿಯು ಕೇವಲ ಆಕಾಶದಿಂದ ನೆಲಕ್ಕಷ್ಟೇ ದಾಳಿ ನಡೆಸುತ್ತಿತ್ತು. ಆದರೆ ಇದೀಗ ಡಿಆರ್ಡಿಒ ಇದಕ್ಕೆ ಒಂದು ಹೊಸ ತಿರುವು ನೀಡಿದ್ದು, ಈ ಕ್ಷಿಪಣಿಯನ್ನ ಆಕಾಶದಿಂದ ಭೂಮಿಗೆ ಮಾತ್ರವಲ್ಲದೆ ನೆಲದಿಂದ ನೆಲಕ್ಕೆ ಹಾರಿಸಬಹುದಾಗಿದೆ. ಹಾಗೂ ಈಗ ಇದು 2 ಕಡೆಯಿಂದ ಬಳಸುವಂತ ವಿಶ್ವದ ಮೊದಲ ಆಂಟಿ ರೇಡಿಯೇಷನ್ ಮಿಸೈಲ್ ಆಗಿದೆ. ಇದರರ್ಥ ಭಾರತೀಯ ಸೇನೆಯು ಕೂಡ ಈ ಕ್ಷಿಪಣಿಯನ್ನು ಬಳಸೋದಕ್ಕೆ ಸಾಧ್ಯವಾಗಲಿದೆ. ಇದರಿಂದ ಭಾರತೀಯ ಸೇನೆಯ ಬಲವು ಬಹಳಷ್ಟು ಹೆಚ್ಚಾಗಲಿದ್ದು, ಈ ಬದಲಾವಣೆಯು ಭಾರತವನ್ನ ಜಾಗತಿಕ ಮಿಲಿಟರಿ ಶಕ್ತಿಗಳಲ್ಲಿ ಮುಂಚೂಣಿಯಲ್ಲಿರಿಸುತ್ತದೆ ಮತ್ತು ಚೀನಾವನ್ನ ಚಿಂತೆಗೀಡು ಮಾಡಲಿದೆ. ಚೀನಾದ ಈ ಭಯವು ಸಹಜವಾಗಿಯೇ ಇದೆ. ಯಾಕಂದ್ರೆ ರುದ್ರಂ 2ನ ಆಂಟಿ ರೇಡಿಯೇಷನ್ ಕ್ಷಿಪಣಿಯ ಈ ಹೊಸ ಸಾಮರ್ಥ್ಯವು ಚೀನಾದ ಫ್ರಂಟ್ ಲೈನ್ ಸೈನ್ಯದ ತಯಾರಿಗಾಗಿ ಅಂದರೆ ಸೇನಾ ನೆಲೆಗಳು ಮತ್ತು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಒಂದು ದೊಡ್ಡ ಅಪಾಯವನ್ನುಂಟು ಮಾಡಲಿದೆ. ಈ ಕ್ಷಿಪಣಿಯ ವಿಶೇಷತೆ ಏನಂದ್ರೆ, ಇದು ಶತ್ರುವಿನ ರೆಡಾರ್ ಮತ್ತು ಕಮ್ಯುನಿಕೇಶನ್ ಇಕ್ವಿಪ್ಮೆಂಟ್ಸ್ ಗಳನ್ನ ಬಹಳ ನಿಖರವಾಗಿ ಗುರಿಯಾಗಿಸಿ ಶತ್ರುಗಳ ಸಂಪೂರ್ಣ ಮಿಲಿಟರಿ ತಂತ್ರವನ್ನ ನಾಶಪಡಿಸಬಹುದು. ಈ ಚೀನಾ ಸೀಮಿತ ಯುದ್ಧದ ಮೂಲಕ ಬೆದರಿಕೆ ಹಾಕುವುದು ಈಗ ಅದಕ್ಕಾಗಿ ಒಂದು ಕಷ್ಟಕರವಾದ ಕೆಲಸವಾಗಲಿದೆ. ಯಾಕಂದ್ರೆ ಭಾರತದ ಈ ಕ್ಷಿಪಣಿಯು ಅದರ ಎಲ್ಲಾ ಕಾರ್ಯತಂತ್ರದ ಸಿದ್ಧತೆಗಳನ್ನ ನಾಶಪಡಿಸಬಲ್ಲದು. ಯಾಕಂದ್ರೆ ಈಗ ಈ ರುದ್ರಂ 2 ಚೀನಾದ ಸೈನ್ಯ ನೆಲೆಗಳಿಗೆ ಮತ್ತು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೆ ದೊಡ್ಡ ಅಪಾಯಕಾರಿಯಾಗಿದೆ. ರುದ್ರಂ 2 ಮೊದಲಿನಿಂದಲೇ ಪ್ರಬಲ ಅಸ್ತ್ರವಾಗಿದೆ ಹಾಗೂ ಭಾರತೀಯ ವಾಯುಪಡೆಯು ಇದನ್ನ ಶತ್ರುಗಳ ರೆಡಾರ್ ಸಿಸ್ಟಮ್ಗಳನ್ನ ನಾಶಪಡಿಸುವಲ್ಲಿ ಬಳಸ್ತಾ ಇದ್ರು. ಆದ್ರೆ ಈಗ ಡಿಆರ್ಡಿಒ ಇದನ್ನ ಮತ್ತಷ್ಟು ಸುಧಾರಿಸಿ ನೆಲದಿಂದ ನೆಲದಲ್ಲಿ ದಾಳಿ ಮಾಡುವ ಸಾಮರ್ಥ್ಯ ಇರುವಂತದನ್ನ ಮಾಡಿದೆ. ಅಂದ್ರೆ ಭಾರತೀಯ ಸೇನೆಯು ಈ ಕ್ಷಿಪಣಿಯನ್ನ ಚೀನಾದ ವಿರುದ್ಧ ನೆಲದಿಂದ ನೆಲದ ದಾಳಿಗೆ ಬಳಸಬಹುದು. ಈ ಬದಲಾವಣೆಯು ಭಾರತದ ಕಾರ್ಯತಂತ್ರದ ಸಾಮರ್ಥ್ಯವನ್ನು ಹೆಚ್ಚಿಸುವುದಲ್ಲದೆ ಇದು ಭಾರತದ ಯುದ್ಧ ತಂತ್ರದಲ್ಲಿ ದೊಡ್ಡ ಬದಲಾವಣೆಯನ್ನ ತರ್ತದೆ. ಈಗ ಭಾರತದ ಹತ್ತಿರ ಎಂತ ಒಂದು ಮಿಸೈಲ್ಗಳಿರ್ಲಿವೆ ಅಂದ್ರೆ ಅದು ಶತ್ರುಗಳ ರೆಡಾರ್ ಸಿಸ್ಟಮ್ ಮತ್ತು ಕಮಾಂಡ್ ಸೆಂಟರ್ನ ನಿಷ್ಕ್ರಿಯಗೊಳಿಸಬಲ್ಲದು. ಇದರಿಂದಾಗಿ ಶತ್ರುಗಳ ಎಲ್ಲಾ ಚಟುವಟಿಕೆಗಳ ಮೇಲೆ ಆಳವಾದ ಪರಿಣಾಮ ಬೀರಬಹುದು. ರುದ್ರಂ 2 ಕ್ಷಿಪಣಿಯನ್ನ ಡಿಆರ್ಡಿಒ ಅತ್ಯಂತ ಆಧುನಿಕ ತಂತ್ರಜ್ಞಾನದೊಂದಿಗೆ ತಯಾರಿಸಿದೆ. ಈ ಕ್ಷಿಪಣಿಯು ರೆಡಾರ್ ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನ ಹಾಗೂ ಶತ್ರುಗಳ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಗಳನ್ನ ಗುರಿಯಾಗಿಸುತ್ತದೆ. ಸೊ ಇದರಿಂದಾಗಿ ಶತ್ರುಗಳ ಸಂಪೂರ್ಣ ತಂತ್ರವು ವಿಫಲಗೊಳ್ಳುತ್ತದೆ. ಸೊ ಸದ್ಯಕ್ಕೆ ಈಗ ಚೀನಾಗೆ ಚಿಂತಿಸಬೇಕಾದ ಸಮಯ ಬಂದಿದೆ. ಯಾಕಂದ್ರೆ ರುದ್ರಂ 2ನ ಈ ಹೊಸ ಸಾಮರ್ಥ್ಯವು ಈಗ ಅದಕ್ಕೆ ದೊಡ್ಡ ತಲೆನೋವನ್ನುಂಟು ಮಾಡಬಹುದು. ಯಾಕಂದ್ರೆ ಭಾರತದ ಹತ್ತಿರ ಈಗ ಎಂತ ಒಂದು ಮಿಸೈಲ್ ಇದೆ ಅಂದ್ರೆ ಇದು ಚೀನಾದ ಎಲ್ಲ ಪ್ರಮುಖ ನೆಲೆಗಳನ್ನ, ರೆಡಾರ್ ಮತ್ತು ಕಮಾಂಡ್ ಸೆಂಟರ್ಗಳನ್ನ ಸುಲಭವಾಗಿ ನಾಶಪಡಿಸಬಹುದು. ಸೀಮಿತ ಯುದ್ಧದ ಮೂಲಕ ಭಾರತವನ್ನ ಪದೇ ಪದೇ ಬೆದರಿಸುವ ಈ ಚೀನಾ ಈಗ ಈ ಕ್ಷಿಪಣಿಯ ಮುಂದೆ ಅಸಹಾಯಕವಾಗಿ ತೋರ್ತಾ ಇದೆ. ಹಾಗೂ ಗೆಳೆಯರೇ, ಈ ರೀತಿಯ ಸಾಮರ್ಥ್ಯವನ್ನು ಹೊಂದಿರುವ ಯಾವುದೇ ಕ್ಷಿಪಣಿ ಚೀನಾದ ಹತ್ತಿರ ಇಲ್ಲ. ರುದ್ರಂ 2ರ ಈ ಹೊಸ ಪಾತ್ರವು ಭಾರತೀಯ ಸೇನೆಯನ್ನ ಇನ್ನಷ್ಟು ಅಪಾಯಕಾರಿ ಮತ್ತು ಶಕ್ತಿಯುತವಾಗಿಸುತ್ತದೆ. ಹಾಗೂ ಇದು ಚೀನಾಗೆ ಒಂದು ದೊಡ್ಡ ಬೆದರಿಕೆಯಾಗಿ ಪರಿಣಮಿಸಲಿದೆ. ಸೊ ಗೆಳೆಯರೇ, ಡಿಆರ್ಡಿಒನ ಈ ಹೊಸ ಯಶಸ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.